ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರೋಂಥ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ತನಿಖೆ ಮಾಡಕ್ಕೆ ಬಂದರೆ ಕೋಆಪರೇಷನ್ ಸಿಗ್ತಲ್ಲ ಅಂತಲೇ ಇದೆ. ಈಗ ಅದೇ ಅದೇ ಪ್ರೈಮಾ ಫೇಶಿ ಎವಿಡೆನ್ಸ್ ಇದೆಯಲ್ಲ. ಈಗ ಅದಿರ್ಬೇಕಾದ್ರೆ ನಾವು ರಚಿತಾ ರಾಮ ಒಬ್ಬರು ಒಂದು ಒಳ್ಳೆಯ ಸ್ಟಾರ್ ನಟಿ, ಅವ್ರದ್ದೇ ಆದಂಥ ಕ್ರೆಡಿಬಿಲಿಟಿ ಇದೆ, ಅವ್ರದ್ದೇ ಆದಂಥ ಒಂದು ಹೆಸರಿದೆ, ನಮಗೂ ಕೂಡ ನೆಚ್ಚಿನ ನಟಿ ಅವರು. ಈಗ ಅವ್ರ ಬಗ್ಗೆ ಏನೋ ಒಂದಷ್ಟು ರೂಮರ್ಸ್ ಹೇಳಿದಾಗ ಅಥವಾ ಆರೋಪಗಳು ಬಂದಾಗ ಎಲ್ಲರೂ ಕೇಳ್ಬಿಟ್ಟು ಸುಮ್ಮನೆ ಆದರು. ನಾನು ಈ ಥರ ಇದೆ ಅಂತ ಹೇಳಿದೆ, ಈ ಥರ ಆರೋಪಗಳು ಬರ್ತಾ ಇದೆ, ಮೇಡಮ್ ಅವ್ರಿಗೆ ಸ್ವಲ್ಪ ಸಾಧ್ಯವಾದರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತಂದರೆ ಕೊಟ್ಟರೆ ಆಗೋಯ್ತು ಸರ್. ಆಯ್ತು ಅಂದ್ರೆ ಆಯಿತು, ಇಲ್ಲ ಅಂದರೂ ಆಯಿತು, ಸಿಂಪಲ್ಲು. ಸೊ ಆರೋಪಗಳು ನೋಡಿ ಸರ್, ನಮ್ಮೇಲೂ ಆರೋಪ ಬರ್ತದೆ. ಗಾಳಿಯಲ್ಲಿ ಗುಂಡು ಅಂತ ಜನ ಕೇಳ್ತಾರೆ. ಈಗ ನಾವು ಪಬ್ಲಿಕ್ ಲೈಫಿಗೆ ಬಾ ಅಂತ ಯಾರೂ ಕರೆಯಲ್ಲ, ಬಂದಾಗ ಜನ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಲೇಬೇಕಾಗತ್ತೆ. ನಾನೊಬ್ಬ ಸಾರ್ವಜನಿಕನಾಗಿ ನಮಗೊಂದಷ್ಟು ಕಿವಿಗೆ ಬಿತ್ತು ರಚಿತಾ ರಾಮ್ ಅವ್ರ ಮೇಲೆ ಒಂದೊಂದಷ್ಟು ಆರೋಪಗಳು. ರಾಜಕೀಯವಾಗಿ ತುಂಬ ಚೆನ್ನಾಗಿದ್ದಾರೆ, ರಾಜಕೀಯವಾಗಿ ಒಂದಷ್ಟು ನಂಟಿಟ್ಕೊಂಡಿದ್ದಾರೆ, ಪೊಲಿಟಿಕಲ್ ಪಾರ್ಟೀಸ್ಗೆ ತುಂಬ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಮೈನ್ ಸ್ಟ್ರೀಮ್ ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ, ಮೇಡಮ್ ಅವ್ರಿಗೂ ಕೂಡ ಒಂದು ಬಲ ಇದೆ ಪೊಲಿಟಿಕ್ಸ್ ಅಂತ ಹೇಳಿದ್ರು. ಸೊ ಅದರಿಂದ ಒಂದಷ್ಟು ಊಹಾಪೋಹಗಳು ಮತ್ತು ಆರೋಪಗಳು ಬಂತು. ಸೊ ಹಂಗೆ ಬಂದಾಗ ಸೊ ಅದರ ಗಾಳಿನಲ್ಲಿ ಓಡಾಡ್ತಾ ಇದ್ದ ಮಾತುಗಳನ್ನು ನಾನು ಹಿಂಗೆ ನಿಮ್ಮ ಅಂಥವ್ರು ಕ್ಯಾಮ್ರಾ ಇಟ್ಕೊಂಬಂದಾಗ ಅದನ್ನು ಐ ಥಿಂಕ್ ಕೇಳಿದೆ. ಸೊ ಐ ಥಿಂಕ್ ಅದಕ್ಕೆ ಮೇಡಮ್ ಅವರು ಉತ್ತರ ಕೊಟ್ಟರೆ ಒಳ್ಳೇದು ಅಂತ ಅನಿಸುತ್ತೆ ಈಗ.